ರಾಹುಲ್ ಗಾಂಧಿಯನ್ನ ತರಾಟೆಗೆ ತೆಗೆದುಕೊಂಡ ನಿವೃತ್ತ ಸೇನಾಧಿಕಾರಿಗಳು. ಚುನಾವಣಾ ಆಯೋಗದ ವಿರುದ್ಧ ವೋಟ್ ಚೋರಿ ಆರೋಪಕ್ಕೆ ಮಾಜಿ ನ್ಯಾಯಾಧೀಶರು ಕಿಡಿ. ನಾಲಿಗೆ ಹರಿಯಬಿಟ್ಟಿದ್ದ ಕಾಂಗ್ರೆಸ್ ನಾಯಕನಿಗೆ ಹಿರಿಯ ನಾಗರಿಕರಿಂದ ನೀತಿ ಪಾಠ. ಕಳೆದ ಹಲವು ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಎನ್ಡಿಎ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ರೀತಿಯ ಅಪವಾದಗಳನ್ನ ಮಾಡುತ್ತಿದ್ದ ಕಾಂಗ್ರೆಸ್ಗೆ ತನ್ನ ಪ್ರಯತ್ನದಿಂದ ಯಾವುದೇ ಲಾಭವಿಲ್ಲ ಎಂದು ಅರ್ಥವಾಗಿ ಈಗ ವೋಟ್ ಚೋರಿ ವಿಷಯವನ್ನ ಹಿಡಿದುಕೊಂಡಿದೆ. ಇತ್ತೀಚೆಗೆ ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಗಾಂಧಿ ಕರ್ನಾಟಕ ಚುನಾವಣೆಯಲ್ಲಿ ಮತಚೋರಿಯಾಗಿದೆ ಎಂಬ ಆಧಾರರಹಿತ ಗಂಭೀರ ಆರೋಪವನ್ನ ಮಾಡಿ ದೇಶದಾದ್ಯಂತ ಅಭಿಯಾನವನ್ನ ನಡೆಸಿದ್ದರು. ಹಾಗಾಗಿ ವೋಟ್ ಚೋರಿ ಅಭಿಯಾನದ ಮೂಲಕ ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನು ಕಳಂಕಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಸುಮಾರು 272 ನಿವೃತ್ತ ನ್ಯಾಯಾಧೀಶರು, ಅಧಿಕಾರಿಗಳು, ಮಾಜಿ ಸೇನಾಧಿಕಾರಿಗಳು ಮತ್ತು ರಾಜತಾಂತ್ರಿಕರ ಗುಂಪು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದೆ. ಈ ಸಂಬಂಧ ಬಹಿರಂಗ ಪತ್ರ ಬಿಡುಗಡೆ ಮಾಡಿದ್ದು, ಕಾಂಗ್ರೆಸ್ ಪಕ್ಷದ ಇಂತಹ ಆರೋಪಗಳು ಸಾಂಸ್ಥಿಕ ಬಿಕ್ಕಟ್ಟಿನ ಸೋಗಿನಲ್ಲಿ ರಾಜಕೀಯ ಹತಾಶೆಯನ್ನ ಹೊರಹಾಕುವ ಪ್ರಯತ್ನ ಎಂದು ಆರೋಪಿಸಲಾಗಿದೆ. ಪತ್ರಕ್ಕೆ ಸಹಿ ಹಾಕಿದ 272 ಜನರಲ್ಲಿ 16 ನಿವೃತ್ತ ನ್ಯಾಯಾಧೀಶರು, 123 ಮಾಜಿ ಅಧಿಕಾರಿಗಳು ಮತ್ತು 133 ನಿವೃತ್ತ ಸಶಸ್ತ್ರ ಪಡೆಗಳ ಅಧಿಕಾರಿಗಳು ಸೇರಿದ್ದಾರೆ. ಸಾಂವಿಧಾನಿಕ ಅಧಿಕಾರಿಗಳ ಮೇಲಿನ ಹಲ್ಲೆ ಹೆಸರಿನ ಶೀರ್ಷಿಕೆಯಲ್ಲಿ ಪತ್ರದಲ್ಲಿ ಬರೆದಿದ್ದು, ನಾಗರಿಕ ಸಮಾಜದ ಹಿರಿಯ ನಾಗರಿಕರಾದ ನಾವು ಭಾರತದ ಪ್ರಜಾಪ್ರಭುತ್ವ ಅಡಿಪಾಯದ ಸಂಸ್ಥೆಗಳ ಕಡೆಗೆ ನಿರ್ದೇಶಿಸಲಾದ ವಿಷಪೂರಿತ ಹೇಳಿಕೆ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸುತ್ತೇವೆ. ಕೆಲವು ರಾಜಕೀಯ ನಾಯಕರು ತಮ್ಮ ನಾಟಕೀಯ ರಾಜಕೀಯ ತಂತ್ರದಲ್ಲಿ ಪ್ರಚೋದನಕಾರಿ ಆಧಾರರಹಿತ ಆರೋಪಗಳನ್ನು ಆಶ್ರಯಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ಸಾಧನೆಗಳನ್ನು ಸಂಸತ್ತನ್ನ ಮತ್ತು ಅದರ ಸಾಂವಿಧಾನಿಕ ಕಾರ್ಯಕರ್ತರನ್ನ ಪ್ರಶ್ನಿಸುವ ಮೂಲಕ ಕಳಂಕಿತಗೊಳಿಸಲು ಪ್ರಯತ್ನ ನಡೆದಿತ್ತು. ಈಗ ಭಾರತದ ಚುನಾವಣಾ ಆಯೋಗದ ಸಮಗ್ರತೆ ಮೇಲೆ ವ್ಯವಸ್ಥಿತ ಮತ್ತು ಪಿತೂರಿ ದಾಳಿಗಳನ್ನು ಎದುರಿಸುವ ಸರದಿಯಾಗಿದ್ದು, ಇದು ಸೂಕ್ತ ನಡೆಯಲ್ಲ ಎಂದು ಪತ್ರದಲ್ಲಿ ಉಲ್ಲೇಖಿಸಿದೆ. ಈ ಮೂಲಕ ಪದೇ ಪದೇ ಚುನಾವಣಾ ಸೋಲುಗಳಿಂದ ಹತಾಶರಾಗಿ ಭಾರತೀಯ ಸೇನೆಯ ಕುರಿತು, ಚುನಾವಣಾ ಆಯೋಗದ ಕುರಿತು ಸುಮ್ಮನೆ ನಾಲಿಗೆ ಹರಿಯಬಿಡುತ್ತಿದ್ದ ರಾಹುಲ್ ಗಾಂಧಿಗೆ ಚಾಟಿ ಬೀಸಿದ್ದಾರೆ.